ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇದೆ ನೋಡಿ ನಮ್ಮ ದೇವರ ಮನೆ. ಇದು ನಮ್ಮ ಮನೆಯಲ್ಲಿ ಚಿಕ್ಕದಾಗೆ ಮಾಡ್ಕೊಂಡಿದ್ದೀವಿ, ಯಾಕಂದರೆ ಈ ಥರ ಕಬೋರ್ಡ್ಸ್ ಮಾಡೋಕ್ಕಿದ್ದೀವಿ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಕಟ್ಟೋಕ್ಕಾಗಿಲ್ಲ. ಅದ್ರಿಗೆ ಸಿಂಪಲ್ಲಾಗಿ ಚಿಕ್ಕದಾಗಿ ಈ ಥರ ಕಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಹಾಗೆ ಇಲ್ಲಿ ನೋಡಿ, ಇವ್ರು ಯಾರಪ್ಪ ಅಂತಂದರೆ ನಮ್ಮ ಅಪ್ಪ, ಅವ್ರ ಅಜ್ಜ ಮತ್ತು ಅಜ್ಜಿ. ನೋಡಿ ಇವರಿಬ್ಬರು. ಇವ್ರಿಗೆ ನಾವು ಇವತ್ತು ಯುಗಾದಿ ಹಬ್ಬದ ದಿನ ದೊಡ್ಡವ್ರಿಗೆ ಈ ಥರ ಇಕ್ತೀವಲ್ಲ ಸ್ನೇಹಿತರೆ, ಬಟ್ಟೆಗಳು ಎಲ್ಲ ನೋಡಿ ಹೋಲಿಕೆ ಇಕ್ಕಿದ್ದೀವಿ. ಹಾಗೆ ನೋಡಿ ಇಲ್ಲಿ ಬಟ್ಟೆಗಳು, ಸ್ಯಾರಿ ಮತ್ತು ಕೆಳಗಡೆ ಪಂಚೆ ಅದೆಲ್ಲ ಇಕ್ಕಿದ್ದಾರೆ ಅಮ್ಮ. ನೋಡಿ ಇಲ್ಲಿ ಬೇವು ಬೆಲ್ಲ ಇದೆ ನೋಡಿ ಫ್ರೆಂಡ್ಸ್, ಬೇವು ಬೆಲ್ಲ. ಯುಗಾದಿ ಹಬ್ಬ ವಿಶೇಷ ಬೇವು ಬೆಲ್ಲನಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ದಿನ ಏನಪ್ಪ ಸ್ಪೆಷಲ್ ಅಂತಂದರೆ ಏನೂ ಮಾಡಿಲ್ಲ ಸ್ನೇಹಿತರೆ, ಸಿಂಪಲ್ಲಾಗಿ ಮಾಡಿದ್ದೀವಿ ಅಷ್ಟೇ. ನೋಡಿ ಇಲ್ಲಿ ಅನ್ನ ಇದೆ, ಇಲ್ಲಿ ರಸ ಅಂದರೆ ಬೇರೆ ರಸ ಮಾಡಿದ್ದೀವಿ. ಹಾಗೆ ನೋಡಿ ಫ್ರೆಂಡ್ಸ್, ಅಮ್ಮ ಹೋಳಿಗೆ ಆದರೆ ಇಲ್ಲಿ ಇಕ್ಬಿಟ್ಟಿದ್ದಾಳೆ. ಯಾಕಂತಂದರೆ ಇರುವೆಗಳಲ್ಲ, ಇದು ಇರುವೆಗಳು ಹತ್ತುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಎತ್ತಲ್ಲಿ ಇಕ್ಕಿದ್ದಾಳೆ. ಇದ್ರನ್ನ ಇನ್ನೊಂದರಲ್ಲಿ ಹಾಕಿ ಎತ್ತಿಕ್ಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ ನಮ್ಮ ಮನೆಯಲ್ಲಿ ವಿಶೇಷ, ಇನ್ನೇನು ಇಲ್ಲ, ಇನ್ನೇನು ಬೇರೆ ಏನು ಮಾಡಿಲ್ಲ. ಇಷ್ಟೇ ಮಾಡಿರೋ, ಸಿಂಪಲ್ಲಾಗಿ ಮಾಡಿದ್ದೀವಿ ಅಷ್ಟೇ. ಈ ಹೋಳಿಗೆ ಕೂಡ ತಿನ್ನಲ್ಲ ಗೊತ್ತಿಲ್ಲ, ಯಾಕಂತಂದರೆ ಮನೆಯಲ್ಲಿ ಸ್ವೀಟ್ಸು ಅವೆಲ್ಲ ಜಾಸ್ತಿ ತಿನ್ನಲ್ಲ ಸ್ನೇಹಿತರೆ, ಅದ್ರಿಗೆ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀವಿ ಫ್ರೆಂಡ್ಸ್. ಈ ಆಲ್ಬಮ್ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ನಾವು ಚಿಕ್ಕವಾಗಿದ್ದಾಗ ಆಲ್ಬಮ್ ಮಾಡ್ಕೊಂಡಿರೋದು. ನೋಡಿ ಆವಾಗ ನಾವು ಚಿಕ್ಕವಾಗ ಎಷ್ಟೊಂದು ಚೆನ್ನಾಗಿದ್ದೀರೋ, ಇವಾಗ ಏನು ಚೆನ್ನಾಗಿಲ್ಲ ನಾವು ಫ್ರೆಂಡ್ಸ್. ನೀವೆಲ್ಲ ಏನು ಮಾಡಿದ್ದೀರಾ ಯುಗಾದಿ ಹಬ್ಬ ಸ್ಪೆಷಲ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೋಡಿ ಇಲ್ಲಿ ಭತ್ತದ್ದು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದು ನಾನು ಹೇಳಿದೆ ಅಲ್ಲ ಫ್ರೆಂಡ್ಸ್. ನೋಡಿ ಅದು ಭತ್ತದ್ದು ಎಷ್ಟೊಂದು ಚೆನ್ನಾಗಿದೆ, ಇಲ್ಲಿ ಹಾಕಿದ್ದೀನಿ ನಾನು ಅದನ್ನ ಎತ್ಕೊಬಂದು. ಹಾಗೆ ಬನ್ನಿ ಸ್ನೇಹಿತರೆ, ಔಟ್ಸೈಡ್ ಹೋಗೋಣ. ಬಿಸಿಲು ಅಂದರೆ ಬಿಸಿಲು, ತುಂಬ ಬಿಸಿಲಾಗ್ತಿದೆ. ಆದರೆ ರೈತರೆಲ್ಲ ಯಾವ ಥರ ಮಾಡ್ತಾರೋ ಏನೋ ಗೊತ್ತಿಲ್ಲ ಈ ಒಂದು ಬಿಸಿಲಲ್ಲಿ ಕೆಲಸ ಪಾಪ. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿ ಹೂವಿನ ಅಂದರೆ ಬಾಗಿಲಿಗೆ ಹೂವು ಹಾಕ್ಬಿಟ್ಟು ತೋರಣ ಕಟ್ಟಿದ್ದೀವಿ ಮಾವಿನ ಎಲೆಯಿಂದ. ಬಿಸಿಲಿಗೆ ಏನು ಕಾಣಿಸ್ತಾ ಇಲ್ಲ. ಅಂದರೆ ಮಾವಿನ ಎಲೆ ಎಲ್ಲಪ್ಪ ಸಿಕ್ತು ಅಂತಂದರೆ ನಮ್ಮ ಮನೆ ಹತ್ರನೇ ಗಿಡ ಇದೆ ಅಲ್ಲ ಫ್ರೆಂಡ್ಸ್, ಬನ್ನಿ ತೋರಿಸ್ತೀನಿ ಅದ್ರನ್ನ ಕೂಡ. ಅಂದರೆ ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾಗಿಬಿಟ್ಟಿದೆ ಅದು. ನೋಡಿ ಇಲ್ಲೇ ಇದೆ ಮಾವಿನ ಗಿಡ, ಇದರಲ್ಲೇ ನಾವು ಕಿತ್ಕೊಂಡಿದ್ದು. ನಮ್ಮ ಮನೆ ಸುತ್ತಮುತ್ತ ಅವರೆಲ್ಲ ಬಂದಿಲ್ಲೇ ಕಿತ್ಕೊಂಡು ಹೋಗಿದ್ರು ಮನೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬೆಳೆದಿದೆ. ಇದು ಇನ್ನೂ ದೊಡ್ಡದಾಗಿ ಬೆಳೆದ್ರೆ ಇಲ್ಲಿ ಆರಾಮಾಗಿ ಕುತ್ಕೊಬೋದು. ಇದೆಲ್ಲ ನೀಟಾಗಿ ಇದು ಮಾಡಿಬಿಟ್ಟು ನೋಡಿ, ಇದು ಇಲ್ಲೇ ಕಿತ್ಕೊಂಡಿದ್ದು ನಾವು ಮಾವಿನ ಎಲೆ ಮಾತ್ರ. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿ ಚೇಪೆಕಾಯಿ ಗಿಡನೂ ಇದೆ ನೋಡಿ, ಇನ್ನೂ ಬೆಳಿಬೇಕು ಚಿಕ್ಕದು. ನೋಡಿ ಇಲ್ಲಿ ಚೇಪೆಕಾಯಿ ಚಿಕ್ಕದಾಗಿ ಹೂವು ಏನೋ ಬಿಡ್ತಾ ಇದೆ ನೋಡಿ ಇಲ್ಲಿ. ಹಾಗೆ
ಹಾಗೆ ನೋಡಿ ಈ ಥರ ಕಾಯಿಗಳು ಇದೆಲ್ಲ ಇಷ್ಟು ಮಾತ್ರ ಏನೋ ಇದು ಮಾಡ್ಕೊಂಡಿದ್ದೀವಿ, ಬೆಳ್ಕೊಂಡಿದ್ದೀವಿ. ಯಾಕಂತಂದರೆ ಇಲ್ಲಿ ನಮ್ಮ ಮನೆ ಹತ್ರ ಕೋಳಿಗಳ ಕಾಟ ಜಾಸ್ತಿ ಫ್ರೆಂಡ್ಸ್, ಅದ್ರಿಗೆ ಏನೂ ನಾಟಕ್ಕಾಗಲ್ಲ ನೋಡಿ. ಹಾಗೆ ಇಲ್ಲಿ ಪುದೀನ ನಟ್ಟಿದ್ದೀವಿ. ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ಕೋಳಿ ಹುಂಜ ಇದೆ, ನಮ್ಮ ಪೈಲಟ್ ಹೇಗಿದೆ ಫ್ರೆಂಡ್ಸ್, ನಮ್ಮ ಡಾನು ತುಂಬ ಚೆನ್ನಾಗಿದೆ ಅಲ್ಲ. ಅಂದರೆ 5 ಇದ್ದಿದ್ದು ಕೋಳಿಗಳೆಲ್ಲ ಸೇರಿ ಅಂದರೆ 3 ಮಾರಾಕಿದ್ರು. ಯಾಕಂದರೆ ಹಬ್ಬದ ದಿನ ಯಾರಾದರೂ ಕೊಯ್ಕೊಂಡು ತಿನ್ಬಿಡ್ತಾರೆ ಅಂತೇಳ್ಬಿಟ್ಟು. ಇದ್ರನ್ನ ಯಾಕಪ್ಪ ಕಟ್ಟಾಕಿದ್ದೀರಾ, ಇದ್ರನ್ನೇನಾದರೂ ಹಬ್ಬಕ್ಕೆ ಕೊಯ್ತೀರಾ ಅಂತ ಅನ್ಕೊಬೇಡಿ. ಯಾಕಂತಂದರೆ ಕಟ್ಟಾಕಿರೋದು ಇವಾಗ ಹಬ್ಬದ ದಿನ ಯಾರಾದರೂ ಕೊಯ್ಕೊಂಡು ತಿನ್ಬಿಟ್ರೆ ಹೆಂಗೆ ಫ್ರೆಂಡ್ಸ್, ಅದ್ರಿಗೆ ತುಂಬ ಲಾಸ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಇವಾಗ ಇಲ್ಲೇ ಕಟ್ಟಾಕೊಂಡ್ಬಿಟ್ಟಿದ್ದೀವಿ ನೋಡಿ. ಅದ್ರ ಜೊತೆಗೆ ಈ ಒಂದು ಕೋಳಿನೂ ಇರುತ್ತೆ ಇಲ್ಲಿ, ಅಂದರೆ ಅದು ಇವಾಗ ಮೊಟ್ಟೆಗೆ ಇರುತ್ತೆ. ಫೋನ್ ನೋಡ್ಬಿಟ್ಟು ಭಯ ಪಡ್ಕೊಂಡು ಹೋಗ್ತಾ ಇದೆ ಅವು ಕೂಡ. ಬಾ 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 ಕಮಾನ್ ಕಮಾನ್, ನೀನು ಕಟ್ಟಾಕಿದ್ದೀನಿ ಬಿಡು, ಎಲ್ಲೂ ಹೋಗೋಕ್ಕಾಗಲ್ಲ ನೀನು. ಅದ್ರಿಗೆ ಫ್ರೆಂಡ್ಸ್ ಕಟ್ಟಾಕಿಬಿಟ್ಟಿರೋದು, ಯಾರಾದರೂ ಕೊಯ್ಕೊಂಡು ತಿನ್ಬಿಟ್ರೆ ಮತ್ತೆ ಅಷ್ಟೇ ಅಂತೇಳ್ಬಿಟ್ಟು. ನಾವಂತೂ ತಿನ್ನಲ್ಲ ಕೋಳಿ, ಅಂದರೆ ನಾವು ಸಾಕಿರೋದೇನು ನಾವು ತಿನ್ನಲ್ಲ, ಕೋಳಿಗಳು ಏನು ನಾವು ತಿನ್ನಲ್ಲ. ನಾವು ಸಾಕಿರೋದು ನಾವೇ ಕೊಯ್ಕೊಂಡು ತಿಂದರೆ ಹೇಗೆ ಅಂತೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಕೊಯ್ಯಲ್ಲ, ಮಾರಾಕ್ತೀವಿ ಅಷ್ಟೇ ಫ್ರೆಂಡ್ಸ್. ನೋಡಿ ಇದು ಬಟ್ಟೆ ಬಂದುಬಿಟ್ಟು ಅಪ್ಪ ತಗೊಟ್ರು ಹಬ್ಬಕ್ಕೆ. ಅಪ್ಪ ಬಟ್ಟೆ ಬೇಕು ಅಂತ ಕೇಳಿದೆ, ಅದಕ್ಕೆ ಈ ಬಟ್ಟೆ ತಗೊಟ್ರು ನೋಡಿ. ಹೇಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆಯಾ. ಅಮ್ಮ ಇಟ್ಕೊಂಡು ಅಮ್ಮ ಫ್ರಾಕ್ ಬೇಕು ನನಗೆ ಅಂತ ಕೇಳಿದೆ. ಅಮ್ಮ ಇಟ್ಕೊಂಡು ಬೇಡ ನೀನು ಚೆನ್ನಾಗಿರಲ್ಲ, ಈ ಥರ ಡ್ರೆಸ್ ಹಾಕೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಈ ಕಲರ್ ಆದರೆ ಎತ್ಕೊಬಂದು. ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನೋಡಿ ಸ್ನೇಹಿತರೆ, ಇದು ನಮ್ಮ ಒಂದು ಹಳೆ ಮನೆ. ಇಲ್ಲಿ ಕೂಡ ಹೂ ಆಗಿಬಿಟ್ಟು ತೋರಣ ತಂದಿದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಕೂಡ ಅಷ್ಟೇ, ಇವಾಗ ಮನೆಯಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಯಾಕಂದರೆ ಬೆಳಿಗ್ಗೆ ಪಾತ್ರೆಗಳು ಅದೆಲ್ಲ ತೊಳೆದು ಹಂಗೆ, ಅಂದರೆ ಬೆಳಿಗ್ಗೆ ಮಾಡಿರೋದೇನು ಇನ್ನೂ ತೊಳೆದಿಲ್ಲ, ಪಾತ್ರೆ ಇದೆಲ್ಲ ಹಂಗೆ ಇಟ್ಬಿಟ್ಟಿದ್ದೀವಿ. ಅದನ್ನೆಲ್ಲ ಇನ್ನು ತೊಳೆದು ನೀಟಾಗಿ ಕ್ಲೀನ್ ಮಾಡಬೇಕು. ಬಿಸಿಲೆಲ್ಲ ಹೆಂಗೆ ತೊಳೆಯೋದು, ಆಚೆ ಕಡೆನೇ ಅಲ್ಲ ಫ್ರೆಂಡ್ಸ್ ನಾವು ತೊಳೆಯೋದು, ಬಿಸಿಲು ಹೆಂಗೆ ತೊಳೆಯೋದು ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಬಟ್ಟೆಗಳೆಲ್ಲ ಯಾವ ಥರ ಕಿತ್ತಾಕಿದ್ದಾರೆ. ನಮ್ಮ ತಮ್ಮ ನಮ್ಮ ಅಪ್ಪ ಎಲ್ಲರೂ ಸೇರಿ, ಅಂದರೆ ಈ ಸ್ನಾನ ಮಾಡ್ತಾರೆ, ಅವ್ರಿಗೆ ಟುವಲ್ ಬೇಕು ಅದು ಬೇಕು ಅಂತ ಎಲ್ಲ ಕಿತ್ತಾಕಿದ್ದಾರೆ ನೋಡಿ. ಇದೆಲ್ಲ ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಸ್ನೇಹಿತರೆ. ಹಾಗೆ ಇಲ್ಲಿ ನೋಡಿ ಕಿಚನಲ್ಲಿ ಆದರೆ ಪಾತ್ರೆಗಳು ಜಾಸ್ತಿ ಬಿದ್ದೋಗಿದೆ. ನಾನು ಹೆಂಗೆ ತೊಳೆಯೋದು, ನಾನೊಬ್ಬನೇ ತೊಳಿಬೇಕಾ ಪಾತ್ರೆಗಳು ಅಂತ ಅಮ್ಮ ಹತ್ರ ಜಗಳ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಹಾಗೆ ಇದೆ ಮಾಡಿರೋದೆಲ್ಲ. ಇನ್ನು ಅಂದರೆ ಇನ್ನೂ ಇರೋದೆಲ್ಲ ಬೇಸನ್ಗೆ ಹಾಕಿದ್ದೀನಿ ನೋಡಿ. ಇಲ್ಲಿ ಬೇಸನ್ಗೆ ಹಾಕ್ಬಿಟ್ಟಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಎಲ್ಲರೂ ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಹಬ್ಬಕ್ಕೆ ಏನೇನು ವೆರೈಟೀಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನಮ್ಮನೇದಾದರೆ ಸಿಂಪಲಾಗಿ ಇದು 3 ಐಟಮ್ಸ್ ಆದರೆ ಮಾಡಿದ್ದೀವಿ, ಅನ್ನ ರಸ ಮತ್ತು ಹೋಳಿಗೆ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಅಮ್ಮ ಏನಾದರೂ ಮಾಡಮ್ಮ ನಂಚ್ಕೊಳ್ಳೋಕ್ಕೆ, ಏನಮ್ಮ ತಿನ್ನೋದು ವಡೆ ಹಪ್ಪಳ ಏನಾದರೂ ಮಾಡಮ್ಮ ಅಂತಂದರೆ ಅಮ್ಮ ಎತ್ಕೊಂಡು ಬೇಡ, ಫಸ್ಟು ಈ ಹೋಳಿಗೆ ಒಬ್ಬಟ್ಟನ್ನ ಖಾಲಿ ಮಾಡಿ ಮತ್ತೆ ಮಾಡ್ತೀನಿ ಅಂತ ಇದ್ದಾಳೆ ಅಮ್ಮ ನೋಡಿ. ಫ್ಯಾನ್ ಜೋರಾಗಿ ಇಟ್ಕೊಂಡು ಅಮ್ಮ ಯಾವ ಥರ ಮಲ್ಕೊಂಡವಳು, ಅಂದರೆ ಬಿಸಿಲಲ್ಲಿ ಇನ್ನೇನು ಸ್ನೇಹಿತರೆ ಮಾಡೋದು, ಅದ್ರಿಗೆ ಆ ಥರ ಅಮ್ಮ ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡವ್ರೆ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇನ್ನು ಮನೆಯಲ್ಲಿ ಏನಾದರೂ ಜಗಳ ಮಾಡಿದ್ರೆ ನೋಡಿ ಪಾತ್ರೆಗಳು ತೊಳಿಯೋಕೆ ಹಾಕ್ತೀವಿ. ಆರಾಮ ಮುಸ್ಕಡಿಸ್ಕೊಳ್ತಾಳ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಏನಾದರೂ ಗಾಂಚಲಿ ಮಾಡಿದ್ರೆ ಈ ಥರ ಕಸ ಗುಡ್ಸೋಕ್ಕೆ, ಇಲ್ಲಾಂದರೆ ಪಾತ್ರೆ ತೊಳೆಯೋಕ್ಕೆ ತೊಳಿ ಮಾಡೋಕ್ಕೆ ಹೇಳ್ತೀವಿ ನೋಡಿ ಫ್ರೆಂಡ್ಸ್. ಯಾವ ಥರ ಕಸ ಗುಡಿಸ್ತಾ ಇದ್ದಾನೋ. ನಮ್ಮ ಮನೆಯಲ್ಲಿ ಏನಾದರೂ ಜಾಸ್ತಿ ಗಾಂಚಲಿ ಮಾಡಿದ್ರೆ ಈ ಥರನೇ ಮಾಡೋದು ನಾವು. ಇದೇ ಅವನಿಗೆ ದೊಡ್ಡ ಶಿಕ್ಷೆ ಥರ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.